ಆನಂದ ಬೈದನ ಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ಕೆಲವೇ ದಿನಗಳ ಅಂತರದಲ್ಲಿ 2 ಆಡಿಯೋ, ಒಂದು ಜಮೀರ್ ಅಹಮ್ಮದ್ ಖಾನ್ ಅವರದ್ದು, ಒಂದು ನಂಜಯ್ಯನ ಮಠರದ್ದು ಮತ್ತು ಆರ್ ಬಿ ತಿಮ್ಮಾಪುರದ್ದು ಎನ್ನಲಾದ ಸಂಭಾಷಣೆ. ಅದು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾಗಿತ್ತು ರೀ ಜಮೀರ್ ಅಹಮ್ಮದ್ ಖಾನ್ ಅವ್ರದ್ದು. ಇದು ಇಡೀ ಕಾಂಗ್ರೆಸ್ಸಿನ ಹೈಕಮಾಂಡು, ಕಲ್ಚರು, ಅದರ ಬಗ್ಗೆ ಮಾತಾಡ್ತಾ ಇದೆ, ಒಟ್ಟಾರೆ ಪಕ್ಷದ ಪ್ರಾಮಾಣಿಕತೆಯ ಬಗ್ಗೆ ಮಾತಾಡ್ತಾ ಇದೆ ಆಡಿಯೋ. ಎಸ್ ಅಜಿತ್, ಖಂಡಿತವಾಗಲೂ ಕೂಡ ಕಳೆದ 2 ದಿನಗಳಿಂದ ಸಚಿವ ಸಂಪುಟ ವಿಸ್ತರಣೆ ಆದ ನಂತರದಲ್ಲಿ ಹೊರಗಡೆ ನಡೀತಿರತಕ್ಕಂಥ ಬಹುತೇಕ ಚರ್ಚೆಗಳು ಮತ್ತು ಎದ್ದಿರ್ತಕ್ಕಂಥ ಪ್ರಶ್ನೆಗಳಿಗೆ ಒಂದು ರೀತಿ ಉತ್ತರ ಕೊಡುವ ಹಾಗೆ ಅಥವಾ ಅದು ಪುಷ್ಟೀಕರಿಸುವ ರೀತಿಯಲ್ಲಿ ಇವತ್ತಿನ ಆಡಿಯೋ ಇರತಕ್ಕಂಥದ್ದು. ಯಾಕಂತಂದರೆ ಆಡಿಯೋದಲ್ಲಿ ಪ್ರಸ್ತಾಪ ಆಗಿರ್ತಕ್ಕಂಥ ಬಹುತೇಕ ಎಲ್ಲ ವಿಚಾರಗಳು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಭಾಳ ಗಂಭೀರವಾಗಿರ್ತಕ್ಕಂಥ ರೀತಿಯಲ್ಲಿ ಚರ್ಚೆ ಆಗ್ತಾಯಿದೆ. ಒಂದು ಪೇಮೆಂಟ್ ಕೊಟ್ಟ ಆಗಿರ್ತಕ್ಕಂಥ ಸಚಿವರುಗಳು ಪೇಮೆಂಟ್ ಕೊಟ್ಟು ಆಗಿದ್ದಾರೆ ಅಂತಕ್ಕಂಥ ಚರ್ಚೆಗಳನ್ನು ಪ್ರತಿಪಕ್ಷದವರು ಮಾಡ್ತಾಯಿದ್ರು. ಅದು ಕೂಡ ಈ ಆಡಿಯೋದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಇನ್ನೊಂದು ಭಾಳ ಮುಖ್ಯವಾಗಿ ಯಾರನ್ನು ಯಾವ್ಯಾವ ಕಾರಣಕ್ಕಾಗಿ ಮಾಡಲಾಗಿದೆ ಮತ್ತು ಯಾರನ್ನು ಮಾಡಬಾರ್ದಾಗಿತ್ತು ಅವರನ್ನು ಮಾಡಿದ್ದಾರೆ ಅಂಥೇಳಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರತಕ್ಕಂಥ ಅಥವಾ ಅದೇ ಭಾಳ ಮುಖ್ಯವಾಗಿ ನಾಗೇಂದ್ರ ಅವರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಂಡಿರ್ತಕ್ಕಂಥದ್ದು ಬಗ್ಗೆಯೂ ಕೂಡ ಚರ್ಚೆ ಆಗ್ತಾಯಿತ್ತು. ಅದು ಕೂಡ ಈಗ ಆಡಿಯೋದಲ್ಲಿ ಬಹಳ ಪ್ರಮುಖವಾಗಿ ಪ್ರಸ್ತಾಪ ಆಗಿದೆ. ಸಾರ್ವಜನಿಕ ವಲಯದಲ್ಲಿ ಕಾಂಗ್ರೆಸ್ ಅಂಗಣದ ಒಳಗಡೆ ಯಾವ್ಯಾವ ರೀತಿಯಾಗಿರುವಂಥ ಚರ್ಚೆಗಳನ್ನು ಹುಟ್ಟುಹಾಕಿತ್ತು, ಚರ್ಚೆಗಳು ನಡೀತಾ ಇತ್ತು, ಅವೆಲ್ಲವನ್ನೂ ಕೂಡ ಪುಷ್ಟೀಕರಿಸುವ ರೀತಿಯಲ್ಲಿ ಇಬ್ಬರು ನಾಯಕರು ಮಾತಾಡಿರ್ತಕ್ಕಂಥದ್ದು ಸಹಜವಾಗಿ ಕಾಂಗ್ರೆಸ್ ಒಳಗೆ ಎಲ್ಲವೂ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು ಮತ್ತು ಭಾಳ ಮುಖ್ಯವಾಗಿ ಹೈಕಮಾಂಡ್ನ ಕಡೆ ಬೊಟ್ಟು ಮಾಡ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಿದೆ. ಅಲ್ಲಿರ್ತಕ್ಕಂಥವ್ರು ಕೂಡ ಸರಿ ಇಲ್ವಾ, ಆ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಕೆ ಸಿ ವೇಣುಗೋಪಾಲ್ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಈ ಹಂತದಲ್ಲಿ ಅವರು ಆಡಿದ್ದಾರೆ ಎನ್ನಲಾಗಿರ್ತಕ್ಕಂಥ ಮಾತುಗಳು ಮತ್ತು ಹಿರಿಯ ಸಚಿವರ ಬಗ್ಗೆ ಅವರ ಅಭಿಪ್ರಾಯಗಳು ಎಲ್ಲ ಒಂದು ಕಡೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ಹಾಗಾದರೆ ವೇಣುಗೋಪಾಲ್ ಪ್ರಾಮಾಣಿಕ ಅಲ್ವೋ ಅಥವಾ ಆ ವೇಣುಗೋಪಾಲ್ ಅವರ ಮಾತಿನಲ್ಲಿ ಹೇಳಿರ್ತಕ್ಕಂಥ ಮಾಜಿ ಸಚಿವರು ಪ್ರಾಮಾಣಿಕರಲ್ವೋ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಒಟ್ಟಲ್ಲಿ ಕಾಂಗ್ರೆಸ್ನ ಮೇಲೆ ಇತರ ಪಕ್ಷಗಳ ನಾಯಕರು ಏನು ಆರೋಪ ಮಾಡ್ತಾ ಇದ್ರು, ಆ ಆರೋಪಗಳಿಗೆ ಪೂರಕವಾಗಿರ್ತಕ್ಕಂಥ ಆಡಿಯೋ ಕೂಡ ಅಂದರೂ ಕೂಡ ತಪ್ಪಾಗಲಾರದು. ಹಿಂದೆ ಜಮೀರ್ ಅಹಮ್ಮದ್ ಅವರು ಕೂಡ 2 ತಿಂಗಳ ಹಿಂದೆ, ಕರೆಕ್ಟಾಗಿ 2 ತಿಂಗಳ ಹಿಂದೆ, ಅಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ಆಡಿಯೋ ಬಂದಿತ್ತು. ಈ ಕರೆಕ್ಟ್ 2 ತಿಂಗಳ ನಂತರ ಮತ್ತೊಂದು ಆಡಿಯೋ ಬಂದಿದೆ. ಹಾಗಾಗಿ ಕಾಂಗ್ರೆಸ್ನ ಒಳಗಡೆ ಸಾರ್ವಜನಿಕವಾಗಿ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಚರ್ಚೆಗಳಾಗ್ತಾ ಇದೆಯೋ ಆ ಚರ್ಚೆ ಆಗ್ತಕ್ಕಂಥ ವಾತಾವರಣ ಇದೆ ಅನ್ನುವುದನ್ನು ಪದೇ ಪದೇ ಇದನ್ನು ಪ್ರಸ್ತಾಪ ಮಾಡ್ತಕ್ಕಂಥ, ಉಲ್ಲೇಖ ಮಾಡ್ತಕ್ಕಂಥ ರೀತಿಯಲ್ಲಿ ಆಡಿಯೋಗಳು ಬರ್ತಾ ಇದೆ. ಒಟ್ಟಲ್ಲಿ ಕಾಂಗ್ರೆಸ್ನಲ್ಲಿ ಈ ಬಾರಿ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಕೈಗೊಂಡಿರ್ತಕ್ಕಂಥ ತೀರ್ಮಾನಗಳು, ಒಳಗೆ ಬಂದಿರತಕ್ಕಂಥ ವ್ಯಕ್ತಿಗಳು, ಅವರ ಹಿಂದಿರ್ತಕ್ಕಂಥ ಒಟ್ಟಾರೆ ಹಿನ್ನೆಲೆ, ಇವೆಲ್ಲವೂ ಕೂಡ ಪ್ರಶ್ನೆ ಮಾಡುವ ಹಾಗೆ ಆಡಿಯೋದನ್ನು ಪುಷ್ಟೀಕರಿಸಿದೆ ಅಂದರೂ ಕೂಡ ತಪ್ಪಾಗಲಾರದು ಜಿತ್. ಎಸ್ ಪ್ರಶಾಂತ್, ಇದು ಗಂಭೀರ ಆಗಿ ಹೈಕಮಾಂಡ್ನಿಂದ ಒಂದು ಸ್ಪಷ್ಟೀಕರಣ ಕೇಳೋ ಹಂತ ತನಕ ಹೋಗಬಹುದಾ? ಅಲ್ಲ, ನಂಜಯ್ಯನ ಮಠ ಯಾವುದೇ ಅಧಿಕಾರದಲ್ಲಿ ಇಲ್ಲದೆ ಇರೋದರಿಂದ ಕ್ರಮ ಕೈಗೊಳ್ಳೋದು ಅಂತ ಕ್ರಮ ತೆಗೆದುಕೊಂಡ್ರೆ ಅದೇ ದೊಡ್ಡ ಸುದ್ದಿ ಆಗುತ್ತೆ. ಆ ಕಾರಣದಿಂದ ನಂತರ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೋದು. ಇಲ್ಲ ಅಂತ ಹೇಳಲ್ಲ. ಬಟ್ ನಂಜಯ್ಯನ ಮಠ ಅಂತ ಒಬ್ಬ ಸೀನಿಯರು, ಈಗ ಎಚ್ ಕೆ ಪಾಟೀಲ್ ಕಾಕತಾಳೀಯವಾಗಿ ನೋಡಿ, ಎಚ್ ಕೆ ಪಾಟೀಲರು ಮಂತ್ರಿ ಆಗಿಲ್ಲ. ಹೌದು, ಎಚ್ ಕೆ ಪಾಟೀಲರು ಕರ್ನಾಟಕದಲ್ಲಿ ಅಕ್ರಾಸ್ ದ ಪಾರ್ಟಿ ಲೈನ್ ಒಬ್ಬ ವೆಲ್ ಬಿಹೇವ್ಡ್ ಸುಸಂಸ್ಕೃತ ರಾಜಕಾರಣಿ ಅನ್ನುವ ರೀತಿಯಲ್ಲಿ ಹೆಸರುವಾಸಿ. ಹೌದು ಹೌದು. ಈಗ ಅವರು ಪ್ರಾಮಾಣಿಕ ರಾಜಕಾರಣಿ ಅನ್ನುವ ಕಾರಣಕ್ಕೋಸ್ಕರ ಅವ್ರದ್ದು ತಪ್ತಾ ಅನ್ನುವ ಪ್ರಶ್ನೆ ಸಹಜವಾಗಿ ನಂಜಯ್ಯನ ಮಠ ಅವರ ಮಾತಿನಿಂದ ಸ್ಪಷ್ಟವಾಗಿ ಬರುತ್ತೆ. ಅಂದರೆ ನಾನು ಬರೀ ಕಾಂಗ್ರೆಸ್ಸಿಗೆ ಇದನ್ನು ದೂಷಿಸ್ತೀನಿ ಅಂತಕ್ಕಂಥ, ಅಥವಾ ಕಾಂಗ್ರೆಸ್ಗೆ ಮಾತ್ರ ಪ್ರಶ್ನೆ ಕೇಳಿದರೆ ಆಗಲ್ಲ. ಅದು ಕರೆಕ್ಟ್. ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಪ್ರೀ ಫಂಡಿಂಗ್, ಪೋಸ್ಟ್ ಫಂಡಿಂಗ್ನ ವ್ಯವಸ್ಥೆ ಬಂದ್ಬಿಡುತ್ತಾ ಅನ್ನೋದನ್ನು ಈ ಆಡಿಯೋ ಆ ಪ್ರಶ್ನೆಯನ್ನು ಹುಟ್ಟಾಕತ್ತೆ. ಇದು ಜನಮಾನಸದಲ್ಲಿ, ಮೊಗಸಾಲೆಗಳಲ್ಲಿ, ಆಫ್ ದಿ ರೆಕಾರ್ಡ್ನಲ್ಲಿ ಈ ಚರ್ಚೆಗಳು ನಡೀತಾನೆ ಇರ್ತವೆ. ಹೌದು. ಬಟ್ ನಂಜಯ್ಯನ ಮಠ ಅವರ ಆಡಿಯೋ ಲೀಕ್ನಿಂದಾಗಿ ಈ ಪ್ರಶ್ನೆ ಫೋರ್ ಫ್ರಂಟಿಗೆ ಬಂದಿದೆ. ಹಾಗಂತ ಈ ನಂಜಯ್ಯನ ಮಠ ಅವ್ರು ಏನು ಹೇಳ್ತಿದ್ರು, ತಿಮ್ಮಾಪುರ್ಗೆ ತಿಮ್ಮಾಪುರ ಮೇಲೂ ಆರೋಪಗಳಿದ್ವು. ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ತಿಮ್ಮಾಪುರ ಅವರ ಮೇಲೆ ಗಂಭೀರ ಪ್ರಶ್ನೆಗಳಿದ್ವು. ಅಲ್ಲಿ ಅಂದರೆ ಪ್ರೂಫ್ ಸಿಕ್ಕಿರಲಿಲ್ಲ, ಎವಿಡೆನ್ಸ್ ಇರಲಿಲ್ಲ, ಅದೆಲ್ಲ ಒಂದು ಕಡೆ. ಬಟ್ ಅವ್ರ ಬಗ್ಗೆ ಸಾಕಷ್ಟು ಬಾರಿ ವಿಪಕ್ಷಗಳು ಪ್ರಶ್ನೆಗಳೆತ್ತಿದ್ವು. ಮಾಧ್ಯಮಗಳು ಕೂಡ ಬೇರೆ ಬೇರೆ ಆಡಿಯೋಗಳ ಮೂಲಕ, ಅಧಿಕಾರಿಗಳ ಆಡಿಯೋಗಳ ಮೂಲಕ ಪ್ರಶ್ನೆಗಳನ್ನು ತಿಮ್ಮಾಪುರ ಬಗ್ಗೆ ಕೂಡ ಎತ್ತಿದ್ವು. ಇಲ್ಲಿ ಪ್ರಶ್ನೆ ಇರೋದು ನಂಜಯ್ಯನ ಮಠ ಎತ್ತಾ ಇರತಕ್ಕಂಥ ಒಂದು ಏನು ಪಾಯಿಂಟ್ ಇದೆ, ವೇಣುಗೋಪಾಲ್ ಹೇಳಿದ್ದು, ಅದರ ಜೊತೆಗೆ ನೀವು ನೋಡಿದಾಗ ಪ್ರಾಮಾಣಿಕರು ಅನ್ಸ್ಕೊಂಡಿರ್ತಕ್ಕಂಥ ಅನೇಕರಿಗೆ ಈ ಮಂತ್ರಿಮಂಡಲದಲ್ಲಿ ಮತ್ತೊಮ್ಮೆ ಅವಕಾಶ ಸಿಕ್ಕಿಲ್ಲ. ಎಸ್,
ಅದು ಹೈಕಮಾಂಡೇ ಆ ನಿರ್ಧಾರಕ್ಕೆ ಬಂದುಬಿಡುತ್ತಾ ಅನ್ನುವ ಪ್ರಶ್ನೆ ನಂಜಯ್ಯನಮಠ ಅವರ ಆಡಿಯೋ ಕೇಳಿಸ್ಕೊಂಡಾಗ ಬರುತ್ತೆ. ಅದಕ್ಕೆ ಉತ್ತರವನ್ನು ಕಾಂಗ್ರೆಸ್ ಪಕ್ಷವೇ ನೀಡಬೇಕಲ್ವಾ? ಕರೆಕ್ಟ್, ಹೌದು. ಈಗ ರಾಜಣ್ಣ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ರಾಜಣ್ಣ ಅವರನ್ನು ಮಂತ್ರಿಮಂಡಲದಿಂದ ಬರ್ಖಾಸ್ತು ಮಾಡಿ ಆ ಪ್ರಶ್ನೆಗೆ ಉತ್ತರವನ್ನು ಕೊಟ್ರಿ. ಏನು ಪ್ರಶ್ನೆ ಕೇಳಿದ್ರು ಅವರು? ಬಹಿರಂಗವಾಗಿ ಪ್ರಶ್ನೆ ಕೇಳಿದ್ರು. ಅವ್ರೇನು ನಿಮಗೆ ಫೈನಾನ್ಷಿಯಲ್ ಇರ್ರೆಗ್ಯುಲಾರಿಟೀಸ್ಗಳ ಬಗ್ಗೆ ಅವ್ರೇನು ಕೇಳಿರಲಿಲ್ಲ. ಅವ್ರೇನು ಹೇಳಿದ್ರು, ನಮ್ಮದೇ ಅಧಿಕಾರದಲ್ಲಿದ್ದಾಗ ಅದೆಂತ ರಾಹುಲ್ ಗಾಂಧಿ ಪ್ರತಿಭಟನೆ ಮಾಡ್ತಾರ್ರಿ ಅಂತ ಕೇಳಿದರು. ಈಗ ನಂಜಯ್ಯನಮಠ ಪ್ರಶ್ನೆ ಕೇಳ್ತಿದ್ದಾರೆ. ಅವರು ಸಚಿವರು ಶಾಸಕರು ಆಗಿರ್ಲಿಕ್ಕಿಲ್ಲ, ಬಟ್ ನಿಮ್ಮ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಮತ್ತು ಕರ್ನಾಟಕದಲ್ಲಿ ಒಬ್ಬ ಹೆಸರುವಾಸಿ ರಾಜಕಾರಣಿ ಅವರು ನಂಜಯ್ಯನಮಠ ಅವರು. ಹೈಕಮಾಂಡ್ ಪದೇ ದಿಲ್ಲಿಗೆ ಬರ್ತಾ ಇರ್ತಾರೆ, ದಿಲ್ಲಿ ನಾಯಕರನ್ನು ಭೇಟಿ ಆಗ್ತಾ ಇರ್ತಾರೆ. ಅಂದರೆ 24/7 ಪೊಲಿಟಿಷಿಯನ್ ಅವರು, ಬಾಗಲಕೋಟೆ ಜಿಲ್ಲೆ. ಕರೆಕ್ಟ್. ನೀವು ಅವ್ರು ಈ ಮಾತನ್ನ ಕೇಳಿದಾಗ ಮತ್ತು ಎಚ್ ಕೆ ಪಾಟೀಲ್ರನ್ನ ಡಂಪ್ ಮಾಡಿದ್ದಾರೆ. ಅರ್ಥ ಆಗದೆ ಇರೋದು ಇದನ್ನು ಯಾರು ರೆಕಾರ್ಡ್ ಮಾಡಿದ್ರು ಅಂತ. ಇಟ್ ಈಸ್ ಅ ಫೋನ್ ಕಾನ್ವರ್ಸೇಷನ್ ಅದು. ಅಜಿತ್, ಇತ್ತೀಚಿನ ದಿನಗಳಲ್ಲಿ ಯಾರು ಮಾಡಿದ್ದಲ್ಲ. ಅಜಿತ್, ಇತ್ತೀಚಿನ ದಿನಗಳಲ್ಲಿ 2 ಸಂಗತಿಗಳನ್ನು ನಾವು ನೋಡ್ತಿದ್ದೀವಿ. ಈಗ ಜಮೀರ್ ಅಹ್ಮದ್ ಖಾನ್ರದು ಇಬ್ಬರೂ ಅದರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದನ್ನು ನೋಡಿದಾಗ ಅದು ಟ್ಯಾಪ್ ಆಗಿತ್ತಾ ಅನ್ನೋ ಪ್ರಶ್ನೆ ಬಂತು. ಹೌದು. ಬಟ್ ಈ ಆಡಿಯೋ ಗಮನಿಸಿದಾಗ ಅಜಿತ್, ಅವರೆಲ್ಲೋ ಸ್ಪೀಕರ್ ಹಚ್ಕೊಂಡು ಮಾತಾಡ್ತಿದ್ರ, ಯಾರ್ದೋ ಒಬ್ಬರ ಹತ್ರ ಕುಳಿತವ್ರು ಇನ್ನೊಬ್ರು ಅದನ್ನು ರೆಕಾರ್ಡ್ ಮಾಡಿದ್ರ ಅಂತ ಅನ್ಸುತ್ತೆ. ಅದು ಆ ಸಾಧ್ಯತೆಗಳು ಜಾಸ್ತಿ ಅನಿಸ್ತವೆ. ಹೀಗಾಗಿ ರಾಜಕಾರಣಿಗಳಾಗಲಿ ಯಾರೇ ಆಗಲಿ ಫೋನಲ್ಲಿ ಮಾತನಾಡುವಾಗ ಕೇರ್ಫುಲ್ ಆಗಿರಬೇಕು ಅನ್ನೋದು ಒಂದು ಭಾಗ. ಬಟ್ ಹಿಂಗೆ ಕೇರ್ಫುಲ್ ಆಗದೇ ಇದ್ದಾಗ ಜನರಿಗೆ ಗೊತ್ತಿರದ ಸಂಗತಿಗಳು ಹೊರಗಡೆ ಬರ್ತವೆ ಅನ್ನೋದು ಕೂಡ ಇನ್ನೊಂದು ಭಾಗ ಅಲ್ವಾ? ಹೌದು ಹೌದು. ಅವರ ಆಡಿಯೋ ಕೇಳಲಿಕ್ಕೆ ನನಗೆ ಈ ಬಾಗಲಕೋಟೆ ಜಿಲ್ಲೆದವ್ರು ಏನೇನು ಹೇಳಿದರು, ಅಲ್ಲಿ ಗುಂಪುಗಾರಿಕೆ ಅದು ಬಿಡಿ, ಅದು ಒಂದು ಭಾಗ. ಅದು ಕಾಶಪ್ಪನವ್ರ ವಿರುದ್ಧ, ಅದು SR ಕಾಶಪ್ಪನವ್ರು ಇದ್ದಾಗಲೂ ಈ ಗುಂಪು ಅದು ವಿರುದ್ಧವಾಗೇ ಇತ್ತು. ಬಟ್ ವೇಣುಗೋಪಾಲ್ ಎಚ್ ಕೆ ಪಾಟೀಲ್ ಬಗ್ಗೆ ಹೇಳಿದ ಅಂಶ ಇದೆ ಅಲ್ವಾ, ದಟ್ ಈಸ್ ವೆರಿ ಸಿಗ್ನಿಫಿಕೆಂಟ್. ಅದು ಎಸ್. ಈಗ 2 ಜಿಲ್ಲೆಗಳದ್ದು ಹೊರಗೆ ಬಂದಂಗೆ ಆಯಿತು, ಅಕ್ಕಪಕ್ಕದ ಜಿಲ್ಲೆಗಳು. ವಿಜಯಪುರ NDML ಯಶವಂತರಾಯಗೌಡ ಪಾಟೀಲ್ ವರ್ಸಸ್ MB ಪಾಟೀಲ್, ಇಲ್ಲಿ RB ತಿಮ್ಮಾಪುರ್ ವರ್ಸಸ್ ಕಾಶಪ್ಪನವರ್. ಹೀಗೆ ಒಳಜಗಳಗಳು ಎಷ್ಟು ಜಿಲ್ಲೆಯಲ್ಲಿದ್ದಾವೆ? ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಆನಂದನ್ನು ಕೇಳ್ತಾ ಇದ್ದೀನಿ. ಗಂಭೀರವಾದ ಒಳಜಗಳಗಳು ಬಹುತೇಕ ಜಿಲ್ಲೆಗಳಲ್ಲಿವೆ ಇದು. ಈಗ ವಿಜಯಪುರದಲ್ಲಿ ಅದೇನು MB ಪಾಟೀಲ್ ವರ್ಸಸ್ ಯಶವಂತರಾಯಗೌಡ ಪಾಟೀಲ್ ಉಂಟಾ? MB ಪಾಟೀಲ್ ವರ್ಸಸ್ ಶಿವಾನಂದ್ ಪಾಟೀಲ್ ಇಲ್ವಾ? ಇದೆ. ಹೌದು, ದೊಡ್ಡ ಮಟ್ಟದಲ್ಲಿದೆ. ಹೌದು. ಬಾಗಲಕೋಟದಲ್ಲಿ ಕಾಶಪ್ಪನವ್ರದ್ದೊಂದು ಗುಂಪಿದೆ, ಆ್ಯಂಟಿ ಕಾಶಪ್ಪನವ್ರದ್ದೊಂದು ಗುಂಪಿದೆ. ಹಂಗದು BJPಯಲ್ಲೂ ಇತ್ತು. ನಿರಾಣಿ ವರ್ಸಸ್ ಆ್ಯಂಟಿ ನಿರಾಣಿ ಗುಂಪು ಬಾಗಲಕೋಟೆಯಲ್ಲಿತ್ತು. ವಿಜಯಪುರದಲ್ಲಿ ಯತ್ನಾಳ್ ವರ್ಸಸ್ ಆ್ಯಂಟಿ ಯತ್ನಾಳ್ ಗುಂಪು BJPಯಲ್ಲೂ ಇದೆ. ನೀವು ಬೆಳಗಾವಿ ಜಿಲ್ಲೆಗೆ ಬಂದರೆ ಹಿಂದೆ BJPಯಲ್ಲಿ ಸೌದಿ ವರ್ಸಸ್ ಜಾರಕಿಹೊಳಿ ಇತ್ತು, ಈಗ ಜಾರಕಿಹೊಳಿ ವರ್ಸಸ್ ಅದರ್ಸ್ ಗುಂಪು ಇದ್ದೇ ಇದೆ ಅಲ್ವಾ? ಕರೆಕ್ಟ್, ಹೌದು. ನೀವು ಧಾರವಾಡಕ್ಕೆ ಬಂದರೆ ಅಲ್ಲೂ ಕೂಡ ಇದ್ದೇ ಇದೆ. ಈಗ ಅಬ್ಬಯ್ಯ ಸತತ ಪ್ರಯತ್ನವನ್ನು ಮಾಡ್ತಾಯಿದ್ರು. ಅಲ್ಲಿ ಶಿವಣ್ಣವ್ರ ವರ್ಸಸ್ ಶ್ರೀನಿವಾಸ್ ಮಾನೆ ಹಾವೇರಿಯಲ್ಲೂ ಕೂಡ ಇದೆ. ಬಟ್ ಅಜಿತ್, ಇದರಲ್ಲಿ ಒಂದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ, ಎಲ್ಲ ಜಿಲ್ಲೆಗಳಲ್ಲಿ ಪವರ್ ಪಾಲಿಟಿಕ್ಸ್ ಬಂದಾಗ, ಪೈಪೋಟಿ ಬಂದಾಗ ಈ ಜಗಳ ಸರ್ವೇ ಸಾಮಾನ್ಯ. ನಿಮ್ಮನ್ನು ಮಾಡಬೇಕು ಇವ್ರನ್ನ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ನೀವಿಬ್ಬರು ಇಲ್ಲ ಇವ್ರನ್ನಾದರೂ ಮಾಡ್ರಿ ನನ್ನನ್ನಾದರೂ ಮಾಡ್ರಿ ಅಂತ ಇರಲ್ಲ. ಅದು ಹೌದು, ನನ್ನೇ ಮಾಡ್ರಿ ಅಂತ ಈ ಜಗಳ ಸರ್ವೇ ಸಾಮಾನ್ಯ. ಬಟ್ ನೀವು ಒಳ ಜಗಳದಲ್ಲಿ ಗಮನಿಸಬೇಕಾದದ್ದು, ತನ್ನ ತಾಲೂಕನ್ನು ಬಿಟ್ಟು ಇನ್ನೊಂದು ತಾಲೂಕಿನಲ್ಲಿ ಪೊಲಿಟಿಕಲಿ ಚುನಾವಣೆಯಲ್ಲಿ ಪ್ರಭಾವ ಬೀರಬಲ್ಲ, ಸೋಲಿಸುವ ಗೆಲ್ಲಿಸುವ ಶಕ್ತಿ ಯಾವ ನಾಯಕರಿಗಿದೆ, ಆ ಜಗಳವನ್ನ ಸೀರಿಯಸ್ ಆಗಿ ತಗೋಬೇಕು. ಫಾರ್ ಎಕ್ಸಾಂಪಲ್ ಬೆಳಗಾವಿನಲ್ಲಿ ನೀವು ಜಾರಕಿಹೊಳಿ, ಅವರು ಸತತ ಪ್ರಯತ್ನ ಮಾಡ್ತಾರೆ ಇವರನ್ನು ಸೋಲಿಸ್ಬೇಕು ಅಥವಾ ಅಡ್ಜಸ್ಟ್ಮೆಂಟ್ ಮಾಡಿಸ್ಕೋಬೇಕು. ಹೊರಗಡೆ ಜಗಳ, ಒಳಗಡೆ ಅಡ್ಜಸ್ಟ್ಮೆಂಟು. ಇದು ಬೆಳಗಾವಿ ಜಿಲ್ಲೆಯ ಪೊಲಿಟಿಕಲ್ DNA. ಅದು ಹೌದು. ಎಲ್ಲ ಪೊಲಿಟಿಕಲ್ ಪಾರ್ಟಿಗಳ DNA ಏನು ಅಂತಂದರೆ, ಹೊರಗೆ ಜಗಳ ಅಂತ ತೋರಿಸ್ತಾರೆ, ಒಳಗೆ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ, ಅಥವಾ ಒಳಗಡೆ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ, ಅದು ವಿಚಿತ್ರ ಇರುತ್ತಲ್ಲಿ. ಹಾಗಾಗಿ ನಿಮ್ಮ ಒಳ ಜಗಳ ಹೆಂಗೆ ಪರಿಣಾಮವನ್ನು ಬೀರುತ್ತೆ ಅನ್ನೋದು, ಜಾತೀಯವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಇಫೆಕ್ಟ್ ಇದೆ ಅನ್ನೋದು ಬಹಳ ಮುಖ್ಯ. ಈಗ ಫಾರ್ ಎಕ್ಸಾಂಪಲ್, ಈಗ ನರೇಂದ್ರ ಸ್ವಾಮಿ ಮಂತ್ರಿ ಆದರು, ಯಾಕೆ ಮಾಡಿದ್ರು ಅವ್ರನ್ನ? ಈ ಭಾಗದಲ್ಲಿ ಮಹದೇವಪ್ಪನವ್ರನ್ನ ಮಾಡದೇ ಇದ್ದಾಗ ಪಕ್ಕದ ಜಿಲ್ಲೆ ಮಂಡ್ಯದಲ್ಲೂ ದಲಿತರನ್ನು ಮಾಡದೇ ಇದ್ದರೆ ಹೌದು ಪ್ರಾಬ್ಲಮ್ ಆಗುತ್ತೆ, ಸಮಸ್ಯೆ ಆಗುತ್ತೆ ಅನ್ನೋ. ಯಾಕಂದರೆ ವೋಟ್ ಬ್ಯಾಂಕ್ ಹಂಗಿದೆ.
ಈಗ ರಾಜಣ್ಣ ಅವ್ರಿಗೆ ಹಿಂದೆ ಪರಮೇಶ್ವರನ್ನ ಕೊರಟಗೆರೆಯಲ್ಲಿ ಸೋಲಿಸ್ಲಿಕ್ಕೆ ರಾಜಣ್ಣ ಅವರದು ಪ್ರಭಾವ ಇತ್ತು ಅಂತ ಹೇಳ್ತಾರೆ. ಅದಾದಮೇಲೆ ರಾಜಣ್ಣ ಮತ್ತು ಪರಮೇಶ್ವರ್ ಒಟ್ಟಿಗೆ ಬಂದರು. ಆ 13ರ ಚುನಾವಣೆಯಲ್ಲಿ ರಾಜಣ್ಣ ಸಿದ್ದರಾಮಯ್ಯನವ್ರ ಜೊತೆಗಿದ್ರು. ಹೀಗಾಗಿ ಪರಮೇಶ್ವರ್ ಸೋಲಿಕ್ಕೆ ಅವರು ಕಾರಣರಾದರು ಅಂತ ಹೇಳ್ತಾರೆ. ಯಾಕಂದರೆ ರಾಜಣ್ಣ ಅವ್ರಿಗೆ ಆ ಪ್ರಭಾವ ಇದೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ. ಕರೆಕ್ಟ್ ಹಾಂ, ಪಕ್ಷ ಹೊಡೆತ ಕೊಡಬಲ್ಲಂಥ ಜಗಳಗಳು ಎಷ್ಟು. ಸೊ ಅದೇ ಜಗಳ ನೀವು ಮಾಸ್ ಲೀಡರ್ ಆಗಿ ಉದ್ಭವ ಆಗ್ತಾ ಇದ್ದಂತೆ, ಮಾಸ್ ಲೀಡರ್ ಆಗಿ ನೀವು ಎಮರ್ಜ್ ಆಗ್ತಾ ಇದ್ದಂತೆ, ನೀವು ಎಲ್ಲೆಲ್ಲಿ ವೋಟ್ ಕಟ್ ಮಾಡಬಲ್ರಿ ಅಥವಾ ಎಲ್ಲೆಲ್ಲಿ ವೋಟ್ ಕೊಡಿಸ್ಬಲ್ರಿ ಅನ್ನೋದರ ಮೇಲೆ ಈ ಒಳ ಜಗಳಗಳ ಎಕ್ಸಾಕ್ಟ್ ಇಂಪ್ಯಾಕ್ಟನ್ನು ನೀವು ಅಸೆಸ್ ಮಾಡ್ಬೋದು. ಇವ್ರಿಗೆ ಇತ್ಕೊಂಡ್ರೆ ಅವ್ರಿಗಾಗಲ್ಲ, ಅವ್ರು ಕಂಡ್ರೆ ಇವ್ರಿಗಾಗಲ್ಲ ರೀ. ಬಟ್ ತಾಲೂಕಿನಲ್ಲಿ ತಾಲೂಕು ಬಿಟ್ಟು ಅವ್ರದ್ದು ಹೊರಗಡೆ ಪ್ರಭಾವನೇ ಇರಲಿಲ್ಲ ಅಂದರೆ ತೊಗೊಂಡು ಏನು ಮಾಡೋದು ಅದನ್ನು ಜಗಳ? ಹೌದು ಅದನ್ನು ಗೇಜ್ ಮಾಡಬೇಕು ಅನ್ಸುತ್ತೆ ನನಗೆ. ಎಸ್, ಯಾವ ಇದಾವ ಆನಂದ್ ಅಂಥ ಜಗಳಗಳು? ಅಲ್ಲ, ಇದು ಅಂಥ ಜಗಳಗಳು ನನಗೆ ನಾವು ನಿನ್ನೆ ಅಷ್ಟೇ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಹೇಳಿ ಆನಂದ್, ಹೇಳಿ. ಎಸ್ ಆನಂದ್ ಸರ್, ನಿನ್ನೆ ನಾವು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ನಾಯಕರ ಸಭೆಯನ್ನು ಗಮನಿಸಿದ್ದೇವೆ. ಆ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಬಹುತೇಕ ನಾಯಕರ ಟಾರ್ಗೆಟ್ ಇದ್ದದ್ದು ಮುನಿಯಪ್ಪನವರ ವಿರುದ್ಧ. ಕೋಲಾರ ಜಿಲ್ಲೆಯಲ್ಲಿ ಯಾರೂ ಕೂಡ ಮಂತ್ರಿ ಆಗದಾಗೆ ತಡೆಯುವ ಪ್ರಯತ್ನವನ್ನು ಮುನಿಯಪ್ಪ ಮಾಡಿದ್ರು ಅಂತಕ್ಕಂಥನ ಹೇಳುವ ಪ್ರಯತ್ನವನ್ನು ಅವರೆಲ್ಲರೂ ಕೂಡ ಮಾಡಿದ್ರು. ಅದು ಕೇವಲ ಕೋಲಾರಕ್ಕಷ್ಟೇ ಸೀಮಿತ ಆಗಿದೆ. ಪಕ್ಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ತಮ್ಮ ಪ್ರಾಬಲ್ಯವನ್ನು ಅವರು ಎಲ್ಲೋ ಒಂದು ಕಡೆ ಯಾರೂ ಆಗದಂತೆ ತಡೆಯುವಂಥ ಪ್ರಯತ್ನ ಮಾಡಿದ್ರು ಅಂತಕ್ಕಂಥ ಆರೋಪವನ್ನು ಮುನಿಯಪ್ಪನವರು ಮಾಡ್ತಾಯಿದ್ರು. ಮುನಿಯಪ್ಪನವರ ಹಿಸ್ಟ್ರಿಯನ್ನು ಗಮನಿಸಿದಾಗ ಅವರು ಆ ರೀತಿ ಮಾಡಿರ್ತಕ್ಕಂಥ ಆ ಬಗ್ಗೆ ಆರೋಪಗಳು ಭಾಳ ಹಿಂದೆಯೂ ಕೂಡ ಕೇಳಿಬಂದಿದೆ. ಹಾಗಾಗಿ ರಮೇಶ್ ಕುಮಾರ್ ಇರ್ಬೋದು, ಮಾಲೂರು ನಂಜೇಗೌಡ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ಇವರೆಲ್ಲರೂ ಕೂಡ ಬೇರೆ ಬೇರೆ ಹಂತಗಳಲ್ಲಿ ಮುನಿಯಪ್ಪನವ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವೆಲ್ಲವೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಶಕ್ತಿಯಾಗಿ ಅಂತಿಮವಾಗಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಅವ್ರನ್ನ ಸೋಲಿಸಿ ಕೂಡ ಯಶಸ್ವಿ ಆಯಿತು ಅಂತಕ್ಕಂಥದ್ದು ಕೂಡ ಕೋಲಾರ ಜಿಲ್ಲೆಯ ರಾಜಕಾರಣದಲ್ಲಿ ದಾಖಲಾಗಿದೆ. ಹಾಗಾಗಿ ಕೋಲಾರ ಜಿಲ್ಲೆಯ ನಾಯಕರು ಬಹುತೇಕರೆಲ್ಲರೂ ಕೂಡ ಮುನಿಯಪ್ಪನವರ ವಿರುದ್ಧ ತಮ್ಮದೇ ಆಗಿರ್ತಕ್ಕಂಥ ಆಕ್ರೋಶವನ್ನು ಹೊರಹಾಕಿದ್ರು. ಸೊ ಇದೇ ರೀತಿ ಬಹುತೇಕ ವಿಜಯಪುರ ಜಿಲ್ಲೆಯಲ್ಲೂ ಆಗಿರ್ತಕ್ಕಂಥ ಯಶವಂತರಾಯ ಪಟ್ಟರು ಮೊದಲ ದಿನವೇ ಇನ್ನೂ ಪ್ರಮಾಣ ವಚನಕ್ಕೆ ಇನ್ನು 2-3 ಗಂಟೆ ಇದ್ದಾಗಲೇ ಭಾಳ ಸ್ಪಷ್ಟವಾಗಿ ಯಶವಂತರಾಯ ಪಾಟೀಲ್ ಅವರು ಹೇಳಿದ್ರು, ನನ್ನ ಮತ್ತು ಎಂ ಬಿ ಪಾಟೀಲ್ ನಡುವೆ ವಾರ್ ಅಂತಕ್ಕಂಥ ಮಾತನ್ನು ಹೇಳಿದರು. ಅಂದರೆ ಅದಕ್ಕೆ ತಪ್ಪಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ. ಅಂದರೆ ಒಂದು ಹಂತದಲ್ಲಿ ಅವರು ಆಫ್ ದಿ ರೆಕಾರ್ಡ್ ಮಾತಾಡುವಾಗ ನಮ್ಮನ್ನು ತಪ್ಪಿಸಲಿಕ್ಕೆ ಫಂಡಿಂಗ್ ಆಗಿದೆ, ಇನ್ವೆಸ್ಟ್ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಅಂದರೆ ಎಷ್ಟರ ಮಟ್ಟಿಗೆ ಅದನ್ನು ಎಂ ಬಿ ಪಾಟೀಲ್ ಕೇಳಿದಾಗ ಅವ್ರು ಏನೂ ರಿಯಾಕ್ಟ್ ಮಾಡಿಲ್ಲ, ಇದಕ್ಕೆ ಉತ್ತರ ಕೊಡಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಅವರು ಈ ಸಂದರ್ಭದಲ್ಲಿ ಇಂಥ ಆರೋಪಗಳನ್ನು ಮಾಡ್ತಾರೆ, ನಾನು ರಿಯಾಕ್ಟ್ ಮಾಡಲ್ಲ ಅಂತಕ್ಕಂಥ ಮಾತನ್ನು ಅವರು ವಿಧಾನಸೌಧದಲ್ಲಿ ಭಾಳ ಸ್ಪಷ್ಟವಾಗಿ ಎಂ ಬಿ ಪಾಟೀಲ್ ಹೇಳಿದರು. ಆದರೆ ನನ್ನ ಮತ್ತು ಎಂ ಬಿ ಪಾಟೀಲ್ ಮಧ್ಯೆ ವಾರ್ ಅಂತಕ್ಕಂಥ ಮಾತನ್ನು ಕೂಡ ಹೇಳುವ ಮೂಲಕ ಒಳಗಿರ್ತಕ್ಕಂಥ ಏನು ಒಳಗಡೆ ಇದ್ದಂಥ ಒಂದು ಅಸಮಾಧಾನವನ್ನು ಬಹಿರಂಗಪಡಿಸುವಂಥ ಪ್ರಯತ್ನವನ್ನು ಯಶವಂತರಾಯ ಪಾಟೀಲ್ ಅವರು ಮಾಡಿದರು. ಈಗ ಯಶವಂತರಾಯ ಪಾಟೀಲ್ ಅವರು ತಮ್ಮ ರಾಜೀನಾಮೆಯನ್ನು ಹಿಂದಕ್ಕೆ ಪಡೆದಿದ್ದಾರೆ. ಅವೆಲ್ಲವೂ ಕೂಡ ಡ್ರಾಮಾ ನಡೆದಿದೆ. ಇವತ್ತು ಇನ್ನು ಕೆಲವೇ ಹೊತ್ತಲ್ಲಿ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡ್ತಾರೆ. ಇದೇ ರೀತಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದೆ. ಯಾಕಂದರೆ ಪರಸ್ಪರ ವಿರೋಧಗಳು ಎಲ್ಲ ಜಿಲ್ಲೆಯಲ್ಲೂ ಕೂಡ ಇದೆ. ಇಲ್ಲಿ ಭಾಳ ಮುಖ್ಯವಾಗಿ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಲಿಕ್ಕೆ ಪುಷ್ ಮಾಡುವ ಬದಲು ಕಾಲೆಳಿತಕ್ಕಂಥ ಕೆಲಸಗಳನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಲಾಗಿದೆ ಅಂತಕ್ಕಂಥ ಆರೋಪವೂ ಕೂಡ ಬಹುತೇಕ ಜಿಲ್ಲೆಗಳಿದೆ. ಆ ಕಾರಣಕ್ಕಾಗಿ ಅಂತಿಮವಾಗಿ ಇವೆಲ್ಲವೂ ಕೂಡ ಸಚಿವ ಸಂಪುಟದ ಮೇಲೆ, ಸರ್ಕಾರದ ಮೇಲೆ, ಪಕ್ಷದ ಮೇಲೆ ಗಂಭೀರವಾಗಿರ್ತಕ್ಕಂಥ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದು ಹೈಕಮಾಂಡ್ಗೆ ಮನವರಿಕೆ ಆಗಿದೆ. ಆ ಕಾರಣಕ್ಕಾಗಿ ಈಗ ಎಲ್ಲರನ್ನೂ ಕೂಡ ಸಂಧಾನ ಪಡಿಸ್ತಕ್ಕಂಥ ಮತ್ತು ತೆರೆಮರೆಯಲ್ಲಿ ಆಗಿರ್ತಕ್ಕಂಥ ಜಿದ್ದಾಜಿದ್ದಿಯನ್ನು ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನವನ್ನು ಹೈಕಮಾಂಡ್ ಮಾಡ್ತಾ ಇದೆ. ವಿಜಯಪುರ ಇರ್ಬೋದು, ಕೋಲಾರ ಇರ್ಬೋದು, ಯಾವುದೇ ಜಿಲ್ಲೆಯ ಪರಿಸ್ಥಿತಿಗಳನ್ನು ಗಮನಿಸಿದ್ರು ಕೂಡ ಎರಡೂ ತಂಡಗಳು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅಜಿತ್, ಎಸ್, ಸೊ ಅಸಮಾಧಾನ ಮುಗಿದ ಅಧ್ಯಾಯ ಅಂತ ಹೇಳ್ಬೋದು, ಎಲ್ಲ ಹ್ಯಾಂಡಲ್ ಆಗಿಬಿಡುತ್ತಲ್ಲ ಈಗ. ಅಲ್ಟರ್ನೇಟ್ ಏನೂ ವ್ಯವಸ್ಥೆಗಳಿಲ್ಲ. ಯಾಕೆಂತಂದರೆ ಈಗ 136+3 39 ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಕಾಂಗ್ರೆಸ್ಸಿಗೆ ದೊಡ್ಡ ಸಂಖ್ಯೆ ಇರುವ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಭಾಳ ಸ್ಪಷ್ಟವಾಗಿ ಹೇಳಿದ್ರು, ಯಾರು ರಾಜೀನಾಮೆ ಕೊಟ್ಟರು ಕೂಡ ನಾನು ಅದನ್ನು ಸ್ವೀಕಾರ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೇನೆ, ಸ್ವೀಕಾರ ಮಾಡ್ತೇವೆ ಅಂತ ಮಾತನ್ನು ಹೇಳಿದರು. ಅದು ಯಾಕೆ ಸಾಧ್ಯ ಆಗುತ್ತಂದರೆ ಬಹುಮತಕ್ಕಿಂತ 20 ಜಾಸ್ತಿ ಇದ್ದಾಗ ಆ ಒಂದು ವರ್ಡ್ ಬರಲಿಕ್ಕೆ ಸಾಧ್ಯ ಆಗುತ್ತೆ, ಹೋಗೋರು ಹೋಗಲಿ ಅಂತಕ್ಕಂಥದ್ದು. ಆದರೆ ಒಂದು ಅಪಾಯ ಕೂಡ ಇದೆ. ಈಗ ಆರಂಭಿಕವಾಗಿ ಮುನ್ಸೇನಿರ್ತವೆ, ಅವ್ರಿಗೊಂದು ಅಲ್ಟರ್ನೇಟ್ ಯಾವುದೇ ವ್ಯವಸ್ಥೆಗಳಿಲ್ಲ, ಏನು ಗಟ್ಟಿಯ ತೀರ್ಮಾನ ತೆಗೆದುಕೊಳ್ಳಲು ಸಾಧ್ಯ ಆಗೋದಿಲ್ಲ. ಒಂದೊಮ್ಮೇನಾದರೂ ಕೂಡ ಲೋಕಸಭೆಯಲ್ಲಿ ಕ್ಷೇತ್ರ ಪುನರ್ನಿರ್ಣಯ ಬಿಲ್ ಏನಾದರೂ ಕೂಡ ಪ್ರೊಡ್ಯೂಸರ್ಗೆ ಅಂಗೀಕಾರ ಆಗಿದ್ದೇ ಆದರೆ ರಾಜಕಾರಣ ಬೇರೆ ಇರುತ್ತೆ, ಅದರ ಇಫೆಕ್ಟು ನಂತರದಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ ಯಾವುದೇ ರೀತಿಯ ಪರಿಣಾಮಗಳಾಗದೇ ಇರಬಹುದು. ಅಂದರೆ ಮುಂಬರುವ ದಿನಗಳಲ್ಲಿ ಇರ್ತಕ್ಕಂಥ ರಾಜಕೀಯ ಚಿತ್ರಣ ಬೇರೆ ಆಗುತ್ತೆ. ಮತ್ತು ಅದಕ್ಕೊಂದು ಗಟ್ಟಿ ನಾಯಕತ್ವ ಸಿಕ್ಕಾಗ ಕರ್ನಾಟಕದ ಇತಿಹಾಸದಲ್ಲಿ 17 ಜನ MLAಗಳು ರಾಜೀನಾಮೆ ಕೊಟ್ಟು ಹೋಗಿರ್ತಕ್ಕಂಥ ಉದಾಹರಣೆ ಇದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಆಗಲ್ಲ ಅಂತೇನಿಲ್ಲ, ಬಟ್ ಅದಕ್ಕೊಂದು ಗಟ್ಟಿಯಾಗಿರ್ತಕ್ಕಂಥ ನಾಯಕತ್ವ ಬೇಕಾಗುತ್ತೆ, ಸನ್ನಿವೇಶಗಳು ಕ್ರಿಯೇಟ್ ಆಗಬೇಕಾಗತ್ತೆ. ಹಾಗಾದಾಗ ಮಾತ್ರ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹೊಡೆತ ಕೊಡ್ತಕ್ಕ ಸಂದರ್ಭಗಳು ಕ್ರಿಯೇಟ್ ಆಗುತ್ತೆ. ಆಗ ಡಿ ಕೆ ಶಿವಕುಮಾರ್ ಒಂದು ವರ್ಡ್ ಆ ರೀತಿ ಇರೋದಿಲ್ಲ, ಕನ್ವಿನ್ಸ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ.
ಜೊತೆ ಮಾತಾಡಿ ಎಲ್ಲವೂ ಪರಿಹಾರ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈಗ ಇಷ್ಟು ಗಟ್ಟಿಯಾಗಿ ಹೇಳುವ ಪ್ರಯತ್ನವನ್ನು ಆಗ ಡಿ ಕೆ ಶಿವಕುಮಾರ್ ಆಗಲಿ ಬಿ ಕೆ ಹರಿಪ್ರಸಾದ್ ಆಗಲಿ ಯಾರೂ ಕೂಡ ಮಾಡಲ್ಲ. ಸನ್ನಿವೇಶಗಳು ಹೀಗೆ ಕಾಂಗ್ರೆಸ್ನ ವರಿಷ್ಠರ ಪರವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಅನ್ನುವ ಚರ್ಚೆಗಳು ಕೂಡ ಇದೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.